ನಾನು ನಿಮ್ಮ ರಘು. ನಮಸ್ಕಾರ. ನಾನು ನಿಮ್ಮ ರಘು ಮೈಂಡ್ ರೀಡರ್ ಮಾತಾಡ್ತಾ ಇರೋದು. ನಾನು ಬರ್ತಾ ಇದ್ದೀನಿ. ಸೊ ಯಾವಾಗ ಸಮಯ ಸಿಗುತ್ತೋ ಆವಾಗ ನಾನು ನಿಮ್ಮೊಂದಿಗೆ ಮಾತಾಡುವಂಥ ವಿಚಾರಗಳನ್ನು ತೊಗೊಂಡು ಬರ್ತಾ ಇದ್ದೀನಿ. ಯಾರಿಗಾದರೂ ಈ ಲೈವನ್ನು ಬರ್ತಾ ಇದ್ದರೆ, ಲೈವಲ್ಲಿ ಕರೆಕ್ಟಾಗಿ ಬರ್ತಾ ಇದ್ದರೆ ದಯವಿಟ್ಟು ಒಂದು ಥಂಬ್ ಅಥವಾ ಒಂದು ಮೆಸೇಜ್ ಮಾಡುವ ಮೂಲಕ ಅಥವಾ ಏನಾದರೂ ಒಂದು ಎಮೋಜಿಗಳನ್ನು ಕಳಿಸುವ ಮೂಲಕ ನೀವು ನನಗೆ ತಿಳಿಸ್ಬೋದು ಅಂತ ಹೇಳ್ತಾರೆ. ಅಂದರೆ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡ್ಬೋದು ಅಂತ ಅನ್ನೋದು ನನ್ನ ಇಚ್ಛೆ. ಸೊ ಹಾಗಾಗಿ ನೀವು ಯಾರು ಪ್ರತಿಕ್ರಿಯೆ ಕೊಡದೇ ಇದ್ದರೂ ಕೂಡ ನಾನು ಮಾತನಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಸ್ಲೋ ಕನೆಕ್ಷನ್ ಅಂತ ಇದೆ, ಇರಲಿ, ತೊಂದರೆ ಇಲ್ಲ. ಇವತ್ತು ನಾನು ಹೇಳಿಕ್ಕೆ ಹೋಗ್ತಾ ಇರೋದು ಎಲ್ಲರೂ ನಮ್ಮವರೇ, ಆದರೆ ಯಾರೂ ನಮ್ಮವರಲ್ಲ ಅಂತ. ಏನಿದು ತುಂಬ ವಿಚಿತ್ರವಾಗಿ ಹೇಳ್ತಾ ಇದ್ದೀರಿ ಮೈಂಡ್ ರೀಡರೇ ಅಂತ. ಎಲ್ಲರೂ ನಮ್ಮವರೇ ಅಂತೀರಾ ಮತ್ತು ಯಾರೂ ನಮ್ಮವರಲ್ಲ ಅಂತೀರಲ್ಲ ಅಂತ. ಎಲ್ಲರೂ ನಮ್ಮವರೇ, ಆದರೆ ಯಾರೂ ನಮ್ಮವರಲ್ಲ. ನಾವು ನಮ್ಮನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಬದುಕನ್ನು, ನಮ್ಮ ಕನಸುಗಳನ್ನು, ನಮ್ಮ ವಿಚಾರಗಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲವೂ ನಾವೇ ಮಾಡಬೇಕಾಗಿದೆ. ಎಲ್ಲರೂ ನಮ್ಮ ಜೊತೆಗಿರ್ತಾರೆ. ಒಂದು ಆಫೀಸ್ ಅಂತ ಇರುತ್ತೆ, ಅದಕ್ಕೆ ಒಂದು ಬಾಸ್ ಅಂತ ಇರ್ತಾರೆ, ಅದಕ್ಕೊಂದಿಷ್ಟು ಮಂದಿ ಕೆಲಸಗಾರರಾಗಿರ್ತಾರೆ. ಸೊ ಬಾಸ್ ನೀವೇ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ. ಕೆಲಸಗಾರರು ಒಂದಿಷ್ಟು ಮಂದಿ ಇರ್ತಾರೆ. ಸಮಯ ಒಂದು 10ರಿಂದ 5:30 ಗಂಟೆ ತನಕ ಅವ್ರ ಸಮಯ ಮುಗಿಯುತ್ತೆ. ಸೊ ಬಾಸ್ ಆದವ್ರಿಗೆ ಒಂದಿಷ್ಟು ಏನಿಲ್ಲ ಇದು ಪ್ರೆಷರೈಸ್ ಇರುತ್ತೆ. ಸೊ ಆ ಮೂಲಕ ಆ ಸ್ಲಾಟ್ಗಳನ್ನು ಏನೆಲ್ಲ ಕೆಲಸಗಾರಿಗೆ ಹಂಚಿರ್ತಾರೆ. ಹೀಗೆ ಕೆಲಸಗಳನ್ನು ಮಾಡಬೇಕು ಅಂತ. ಎಷ್ಟೋ ಸಮಯಗಳಲ್ಲಿ, ಎಷ್ಟೋ ಸಂದರ್ಭಗಳಲ್ಲಿ ಕೆಲಸಗಾರರು ಅದನ್ನು ಬಿಟ್ಟು ಹೋಗ್ತಾರೆ. ಅಫ್ಕೋರ್ಸ್ ನೀವು ಅವ್ರನ್ನ ಕೆಲಸಗಾರನ ತೆಗಿಬೋದು ಅಥವಾ ಅವ್ರನ್ನ ಏನೋ ಒಂದು ಪನಿಷ್ಮೆಂಟ್ ಕೊಡ್ಬೋದು ಅಥವಾ ಮತ್ತೊಂದು ಏನೋ ಮಾಡ್ಬೋದು. ಆದರೆ ಅದರ ಪರಿಣಾಮ ಎಲ್ಲವೂ ನಿಮ್ಮ ಮೇಲೆ ಬೀಳುತ್ತೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು ನಾವು ಎಲ್ಲರೂ ನಮ್ಮೊಂದಿಗೆ ಇದ್ದಾರೆ, ಎಲ್ಲರೂ ಅವರೇ, ಆದರೆ ಯಾರೂ ನಮ್ಮವರಲ್ಲ ಅಂತ. ನಾವೇ ನಮ್ಮೊಳಗಿನವನ್ನ ನಾವು ನಮ್ಮವನು ಅಂತ ಅಂದ್ಕೊಂಡಿಲ್ಲ. ಹಾಗಾಗಿ ನಾವು ಡಿಫ್ರೆನ್ಸ್ ಮಾಡ್ತಾಯಿದ್ವಿ. ಈ ಡಿಫ್ರೆನ್ಸನ್ನು ಬಿಟ್ಬಿಡಿ. ಸೊ ಪ್ರಶಂಸೆಗಳನ್ನು ಮಾಡ್ತಾ ಹೋಗಿ. ನೋಡಿ, ನಾನು ಒಂದು ಕಡೆ, ಅದಕ್ಕೆ ನಾನು ತುಂಬ ಕಡೆ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಏನೋ ಮಾಡ್ತಾ ಇರ್ಬೇಕಾದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತೀನಿ. ಅದು ಬೇರೆದವ್ರಿಗೆ ಸ್ವಲ್ಪ ಇರಿಟೇಷನ್ ಕಾಣ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅತಿ ವಿನಯಂ ಚೋರ ಲಕ್ಷಣಂ ಅಂತ ಹೇಳ್ತಾರೆ. ಸೊ ವಿನಯ ಎಲ್ಲಿರಬೇಕೋ ಅಲ್ಲಿ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಹೇಳ್ತಾ ಇರೋದೇನು ಅಂತಂದರೆ, ಪ್ರತಿಯೊಂದು ಕೆಲಸಕ್ಕೂ ಒಂದು ಅಪ್ರಿಸಿಯೇಷನ್ ಅಂತ ಅನ್ನೋದಿದೆ. ಅಪ್ರಿಸಿಯೇಷನ್ ಬೇಕಾಗುತ್ತೆ ಅಂತ. ಅದನ್ನು ಕೊಟ್ಟಾಗ ಆ ವ್ಯಕ್ತಿಯಲ್ಲಿ ಏನೋ ಒಂದು ದ್ವಿಗುಣ ಆಗುತ್ತೆ, ಅದು ಏನೋ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನನ್ನ ದೃಷ್ಟಿಯಲ್ಲಿ ಇದು ತುಂಬ ಸಲ ನನಗೆ ಅನಿಸಿರೋದಿದೆ. ನಾನು ಯಾರೋ ನೋಡಿ, ಅದೇ ನಮ್ಮನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, ಆ ಡ್ರೈವರ್ಗೆ, ಕಂಡಕ್ಟರ್ಗೆ ನಾವು ಒಂದು ಥ್ಯಾಂಕ್ಸ್ ಹೇಳೋದ್ರಿಂದ ನಾವೇನು ಕಲ್ತ್ಕೊಳ್ಬೇಕಾಗಿಲ್ಲ. ಯಾಕಂದರೆ ಸೊ ನಮಗೆ ಇಂಥವ್ರೊಬ್ಬರು ಹೇಳಿದ್ರಪ್ಪ ಯಾರೋ ಅಂತನೋ ಅಂತ ಒಂದು ಆ ಕ್ಷಣಕ್ಕೆ ಅಲ್ಲದೆ ಇದ್ದರು ಮುಂದಿನ ಯಾವುದೋ ಒಂದು ಕ್ಷಣಕ್ಕೆ ಅವ್ರಿಗೆ ಅನಿಸ್ಲಿಕ್ಕೆ ಚಲೋ ಆಗುತ್ತೆ. ಇಂಥ ಒಬ್ಬ ಮನುಷ್ಯ ನಮ್ಮ ಪ್ಯಾಸೆಂಜರ್ ಆಗಿದ್ದರು ಹೀಗೆ ಅಂತ. ಇವೆಲ್ಲ ಆಟೋ ಹೋಗ್ತಾ ಇರ್ತೀರಿ, ಆಟೋದಲ್ಲಿ ಕೂಡ ಇದನ್ನು ಹೇಳೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತೀನಿ ಈಗ. ಸೊ ಇದನ್ನು ಮಾಡೋದ್ರಿಂದ ನೋಡಿ, ನೀವು ಆಟೋದಲ್ಲಿ ಹೋಗ್ತಾ ಇರ್ತೀರಿ, ಆಟೋದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಟೋ ಚಾಲಕನಿಗೆ ನೀವು ದುಡ್ಡು ಕೊಟ್ರಿ, ಅವ್ನು ನಿಮ್ಮನ್ನು ಬಿಟ್ಟ, ನೀವು ಇಳಿದು ಹೋಗ್ತೀರಿ, ಅವ್ನಿಗೊಂದು ಥ್ಯಾಂಕ್ಸ್ ಅಂತ ನೀವು ಹೇಳಿದಾಗ ಅದೆಲ್ಲೋ ಒಂದು ಕಡೆ ಅವ್ನ ನೋವು, ಅವನ ಸಂಕಷ್ಟಗಳು, ಅವನ ಕಷ್ಟಗಳೆಲ್ಲವೂ ಇದು ಆಗಿಬಿಡುತ್ತೆ, ರಿಲೀಫ್ ಆಗಿಬಿಡುತ್ತೆ. ನಮಗೊಬ್ರು ಯಾರೋ ಥ್ಯಾಂಕ್ಸ್ ಹೇಳೋರಿದ್ದಾರೆ, ನಮ್ಗೆ ಯಾರೋ ಒಬ್ಬರು ಪ್ರಶಂಸೆ ಮಾಡೋರಿದ್ದಾರೆ ಅಂತ ಅನ್ನೋದನ್ನು. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದು ಕಾರ್ಯಕ್ಕೂ ಒಂದು ವಿಧವಾಗಿ ನೀವು ಅವ್ರನ್ನ ಅಪ್ರಿಸಿಯೇಷನ್ ಮಾಡ್ತಾ ಹೋಗಿ, ಕರೆಕ್ಟಾಗಿರುತ್ತೆ ಅಂತ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಪ್ಲಸ್ ಪಾಯಿಂಟ್ಗಳು ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ಗಳು ಏನಿಲ್ಲ ಕಡಿಮೆ ಆಗುತ್ತೆ, ನಿಮ್ಮಲ್ಲಿರುವ ಅಸ್ವಾಭಾವಿಕ ಮತ್ತು ಅಸಂದರ್ಭಿಕವಾಗಿರ್ತಕ್ಕಂಥ ವಿಚಾರಗಳೆಲ್ಲವೂ ಒಂಥರ ತೆರವುಗೊಳ್ಳಿಕ್ಕೆ ಚಲೋ ಆಗುತ್ತೆ. ಅದಲ್ಲದೆ ನೀವು ನಿಮಗಾಗಿ ನೀವು ಥ್ಯಾಂಕ್ಸ್ಫುಲ್ ಆಗಿದ್ದೀರಿ ಅಂತ ಅಂದ್ಕೊಂಡು ನಿಮ್ಗೆ ಫೀಲ್ ಆಗುತ್ತೆ. ಸೊ ಇನ್ಯಾರೋ ನಿಮ್ಗೆ ಹೇಳ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಬಿಟ್ಬಿಡಿ, ಅದನ್ನು ಆಚೆಗೆ ಬಿಟ್ಬಿಡಿ. ಸೊ ನಮ್ಮ ಜೀವನ, ನಮ್ಮ ಕಾಲು, ನಮ್ಮ ಹೆಜ್ಜೆ, ನಮ್ಮ ಇದು ಎಲ್ಲವೂ ನಾವೇ ಮಾಡಬೇಕಾಗುತ್ತೆ. ಕನ್ನಡಿ ಮುಂದೆ ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ, ಕನ್ನಡಿ ಮುಂದೆ ನೀವೇ ಹೋಗಬೇಕು ಹೊರತು ಕನ್ನಡಿ ನಿಮ್ಮ ಮುಂದೆ ಬರಲ್ಲ ಅಂತ. ಹಾಗಾಗಿ ನೀವು ನಿಮ್ಮನ್ನು ಗುರುತಿಸ್ಕೊಳ್ಬೇಕಾಗುತ್ತೆ, ನೀವು ನಿಮ್ಮನ್ನು ಹೆಚ್ಚು ಸೃಜನಶೀಲರನ್ನಾಗಿ ಮಾಡಬೇಕಾಗುತ್ತೆ. ಅದನ್ನು ಮಾಡೋದ್ರ ಜೊತೆಗೆ ನೀವು ತುಂಬ ಬೆಳವಣಿಗೆ ಬೆಳೀತೀರಿ, ಸಕ್ಸಸ್ ಕಾಣ್ತೀರಿ. ಸೊ
ಸ್ಮಾರ್ಟ್ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇರೋದಿಷ್ಟೇ, ಯಾವಾಗಲೂ ಪಾಸಿಟಿವ್ ಆಗೇ ಇರಿ, ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವನ್ನು ಹಂಚಲಿಕ್ಕೆ ಪ್ರಯತ್ನ ಪಡಿ, ನೆಗೆಟಿವನ್ನು ಆಚೆಗೆ ಇಟ್ಬಿಡಿ ಅಷ್ಟೇ. ಸೊ ಪ್ರತಿಯೊಂದು ವಿಚಾರಗಳು ಬರುತ್ತೆ ನಿಮಗೆ, ಅದು ಏನು ಹೇಳಬೇಕಾಗಿದೆಯೋ ಅದೇನು ಮಾತಾಡಬೇಕಾಗಿದೆಯೋ ಮಾತಾಡಿ ಬಿಟ್ಬಿಡಿ, ಅದನ್ನು ಅಲ್ಲಿಗೆ ಹಾಕ್ಬಿಡಿ. ನನಗೆ ತುಂಬ ಜನ ಅಂತ ಇರ್ತಾರೆ, ಏನು ನೀನು ಪದೇ ಪದೇ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ತೀಯಾ, ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಬರ್ತೀಯಾ ಮತ್ತೆ ಅಂತ. ಸೊ ನೆಗೆಟಿವನ್ನು ನಾನು ಹೊರಗಾಗ್ತಾ ಇದ್ದೀನಿ, ನಾನು ಹೇಳ್ತಾ ಹೊರಗಾಗ್ತಾ ಇದ್ದೀನಿ, ನನಗನ್ಸಿದ್ದನ್ನೇ ನಾನು ಹೇಳ್ತಾ ಹೊರಗಾಗ್ತಾ ಇದ್ದೀನಿ. ಅದನ್ನು ಇನ್ಯಾರ್ದೋ ಮೂಲಕ ನಾನು ತಿಳಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನಿಂದ ಅದು ಹೊರಗೆ ಹೋಗ್ಬೇಕು. ನಿಮ್ಮ ಕಸಾನ ಹೊರಗೆ ಹೋಗ್ಬೇಕು. ನೀವು ಹೇಗೆ ರಿಸರ್ಚ್ ಮಾಡ್ತೀರಿ, ಮಲ ವಿಸರ್ಜನೆಗಳನ್ನು ಮಾಡ್ತೀರಿ, ಹಾಗೆ ಈ ಮನಸ್ಸಿನ ಭಾವನೆಗಳು ಎಲ್ಲವೂ ಹೊರಗೆ ಹೋಗ್ತಾ ಇರಬೇಕು. ಸೊ ಇಟ್ಕೊಂಡು ಒಂದು ಕಡೆ ಹೋಲ್ಡ್ ಮಾಡಬಾರ್ದು ಅದನ್ನು. ಸೊ ಆರ್ಟಿಫಿಷಿಯಲ್ ಆಗಿಯೂ ನಗಬಾರ್ದು, ತುಂಬಾ ಇದು ನಗು ಆಗಿರಬಾರ್ದು. ಸೊ ಎಲ್ಲಿ ಏನು ಮಾಡಬೇಕಾಗಿದೆ, ಎಲ್ಲಿ ಏನನ್ನು ಇದನ್ನು ಮಾಡಬೇಕಾಗಿದೋ ಅಲ್ಲೆಲ್ಲ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ನೀವೊಂದು ಫೋನ್ ಕರೆ ಮಾಡಿ ನನಗೆ ನಿಮ್ಮ ಜೀವನದಲ್ಲಿ ನಡೆದಿರುವ ಅನೇಕ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಅದಲ್ಲದೆ ಅನೇಕ ನಿಮಗೆ ಗೊತ್ತಿಲ್ಲದ ಅನೇಕ ವಿಚಾರಗಳು ನಾನು ಹೇಳ್ತೀನಿ. ಇಂಥವು ಅನೇಕ ಇದೆ, ಇಂಥ ಅದ್ಭುತಗಳು ತುಂಬ ಇದೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಅದನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಗೇನಾಗುತ್ತೆ ಅಂತಂದರೆ, ನಿಮ್ದೊಂದು ಸಣ್ಣ ತಪ್ಪಿರುತ್ತೆ, ಅದೇ ದೊಡ್ಡದಾಗಿ ಪರಿಗಣಿಸ್ತಾ ಇರ್ತದೆ. ಇತ್ತೀಚೆಗೆ ನಾನೊಬ್ಬರನ್ನ ಗಮನಿಸಿದೆ. ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಪದೇ ಪದೇ ಅವ್ರಿಗೆ ಏನೋ ಒಂಥರ ಇರಿಟೇಷನ್ ಆಗ್ತಾಯಿತ್ತು. ಯಾರೋ ಏನೋ ಒಳ್ಳೆಯ ವ್ಯಕ್ತಿ, ಒಳ್ಳೆ ಇದು ಇದೆ, ಅವ್ರಿಗೆ ಸ್ಯಾಲ್ರಿ ಇದೆ, ಎಲ್ಲ ಒಳ್ಳೇದಿದೆ, ಬಟ್ ಅವ್ರಿಗೆಲ್ಲೋ ಒಂದು ಕಡೆ ಕೊರಗಾಗ್ತಾಯಿತ್ತು. ಆ ಕೊರಗಿನ ಬಗ್ಗೆ ನಾನು ಹೇಳಿದೆ ಅವ್ರಿಗೆ. ಸೊ ಇದನ್ನು ನೀವು ಹೀಗೆ ಮಾಡಿ ಅಂತ. ಆ ಕೊರಗ ಬಗ್ಗೆ ನಾನು ಹೇಳಿಕ್ಕೆ ಹೋಗಲ್ಲ, ಮತ್ತು ಅವ್ರ ಹೆಸರನ್ನು ನಾನು ಹೇಳಿಕ್ಕೆ ರಿವೀಲ್ ಮಾಡಲಿಕ್ಕೆ ಹೋಗಲ್ಲ ಇಲ್ಲಿ. ಸೊ ಏನಾಗುತ್ತೆ ಅಂತಂದರೆ, ಆ ವಿಚಾರ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲಾರ್ದಂಗೆ ಇದ್ರು ಅವರು. ಸೊ ಅದನ್ನು ನಾನು ತಿಳಿಸ್ಕೊಟ್ಟೆ, ನೀವು ಇದನ್ನು ಮಾಡೋದ್ರಿಂದ ಏನು ಪ್ರಯೋಜನ ಇದೆ, ನೀವು ಮಾಡದೇ ಇದ್ದರೆ ಏನು ಪ್ರಯೋಜನ ಇದೆ ಅಂತ. ಸೊ ಆಗ ಅವರು ತುಂಬ ಚೇಂಜ್ ಆದರು. ನನಗೆ ಇತ್ತೀಚೆಗೆ ಮತ್ತೆ ಸಿಕ್ಕರು, ತುಂಬ ಬದಲಾವಣೆಗಳನ್ನು ಕಾಣ್ತಾ ಇದ್ದೀನಿ ಅವರಲ್ಲಿ. ಹಾಗಾಗಿ ಅವರು ಕೂಡ ನನಗೆ ಹೇಳಿದರು, ಇಲ್ಲ ನಿಮ್ಮಿಂದ ನನಗೆ ತುಂಬ ಬದಲಾವಣೆ ಆಗುತ್ತೆ. ಹಾಗೆ ನಿಮಗೆ ಕೂಡ ಅಷ್ಟೇ, ನೀವು ನನ್ನೊಂದಿಗೆ ಮಾತಾಡಿ, ನಾನು ನಿಮ್ಮ ಎಲ್ಲ ಸಂಪೂರ್ಣ ಭವಿಷ್ಯಗಳನ್ನು ಹೇಳ್ತೀನಿ. ಅದ್ರ ಜೊತೆ ಅನೇಕ ವಿಚಾರಗಳನ್ನು, ನಿಮ್ಗೆ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನು ಹೇಳ್ತೀನಿ. ಹಾಗೆ ನಿಮ್ಮ ಪ್ಲಸ್ ಯಾವುದು, ನಿಮ್ಮ ಮೈನಸ್ ಯಾವುದು, ನೀವು ಯಾವುದರಿಂದ ಏನೆಲ್ಲ ಪ್ರಯತ್ನಗಳನ್ನು ಅಸಫಲರಾಗಿದ್ದೀರಿ, ಸಫಲರಾಗಲಿಕ್ಕೆ ನೀವು ಏನು ಮಾಡ್ಬೋದು, ಯಶಸ್ವಿ ದಾರಿಯೆಡೆಗೆ ನೀವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ನಾನು ನಿಮಗೆ ಅನೇಕ ವಿಚಾರಗಳಲ್ಲಿ, ಪ್ರತಿ ಮನುಷ್ಯನೂ ನಾನು ಹೇಳ್ತಾ ಇರೋದಿಷ್ಟೇ, ಪ್ರತಿ ಮನುಷ್ಯನೂ ಒಂದು ಸಕ್ಸಸ್ಸಲ್ಲಿದ್ದಾನೆ. ಆ ಸಕ್ಸಸ್ ಎಲ್ಲಿದೆ ಅಂತ ಅನ್ನೋದನ್ನು ಕಂಡ್ಕೋಬೇಕು. ನಿಮ್ಮ ಯಾವುದೇ ಡೇಟ್ ಆಫ್ ಬರ್ತ್ ಬೇಡ ನನಗೆ, ನಿಮ್ಮ ಜನ್ಮ ಕುಂಡಲಿ ಬೇಡ, ನಿಮ್ಮ ರಾಶಿ ಬೇಡ, ನಿಮ್ಮ ಸಮಯ, ಹುಟ್ಟಿದ ಸಮಯ ಬೇಡ. ಬರೀ ನೀವು ನನ್ನೊಂದಿಗೆ ಮಾತನಾಡಿ, ಹಾಗೆ ನಿಮ್ಮ ಜಸ್ಟ್ ಒಂದು ಸೆಲ್ಫಿ ಫೋಟೋ ಇದ್ದರೆ ಸಾಕು ನನಗೆ. ನನ್ನ ನಂಬರ್ ಏನಿಲ್ಲ ಇಲ್ಲಿರುತ್ತೆ, ಏನು ಕಮೆಂಟ್ ಬಾಕ್ಸಲ್ಲಿರುತ್ತೆ, ಮತ್ತು ಏನಿಲ್ಲ ಮೇನ್ ಇದರಲ್ಲಿ ಸ್ಪ್ರಿಂಗ್ ಆಗ್ತಾ ಇರ್ತದೆ. ಸೊ ನೀವು ನೋಡಿಬಿಟ್ಟು ನನಗೆ ಕಾಲ್ ಮಾಡ್ಬೋದು. ಸೊ ನೀವು ಯಾವಾಗಲೂ ಕಾಲ್ ಮಾಡಿ, ಕಾಲ್ ಮಾಡೋದಕ್ಕಿಂತ ಮುಂಚೆ ಒಂದು ಹಾಯ್ ಅಂತ ವಾಟ್ಸಪ್ಪಲ್ಲಿ ಕಳಿಸಿ, ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ನೀವು ನಿಮ್ಮ ಬಗ್ಗೆ ತಿಳ್ಕೊಂಡ್ರೆ ನಿಮ್ಮದೊಂದು ಅಗಾಧವಾದ, ಅದ್ಭುತವಾದ, ಅನಿರ್ವಚನೀಯವಾಗಿರ್ತಕ್ಕಂಥ, ಅಗೋಚರವಾಗಿರ್ತಕ್ಕಂಥ ಅತ್ಯಂದ್ರಿಯ ಶಕ್ತಿ ನಿಮ್ಮೊಳಗೆ ಇದೆ. ನನ್ನೊಳಗಲ್ಲ, ನಿಮ್ಮೊಳಗೂ ಇದೆ. ಅದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಇಂಟ್ಯೂಷನ್ ಹೇಗಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಸಂದೇಹಗಳು, ಸಮಾಧಾನಗಳು, ವಿಚಾರಗಳು ಏನಾದರೂ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಕಳಿಸಿ, ನನಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಇಲ್ಲಿ ಅಂತ ಹೇಳ್ತಾ, ಮತ್ತೆ ನಾನು ಲೈವಲ್ಲಿ ಸಿಗ್ತೀನಿ, ಮತ್ತೊಂದು ವಿಚಾರಗಳನ್ನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರೂ ನಮ್ಮವರೇ, ಆದರೆ ಯಾರು ನಮ್ಮವರಲ್ಲ. ಎಲ್ಲರೂ ನಮ್ಮವರೇ, ಆದರೆ ಯಾರು ನಮ್ಮವರಲ್ಲ. ನಮ್ಮೊಳಗಿನ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ನಮ್ಮೊಳಗಿರುವವನು ಇಬ್ಬರು ಜೊತೆ ಆದರೆ ಈ ಜಗತ್ತನ್ನೇ ಗೆಲ್ಬೋದು ಅಂತ ಹೇಳ್ತಾ, ನಮಸ್ಕಾರ. ನಿಮಗೆ ಶುಭ ಮಧ್ಯಾಹ್ನ, ಎಲ್ರಿಗೂ ಒಳ್ಳೆಯದಾಗಲಿ.